ನಮಸ್ತೆ ಸ್ನೇಹಿತರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ನಾಯಕರಾಗಿ ನಟಿಸಿರ್ತಕ್ಕಂಥ ಚಿತ್ರ ಮಾತಾಡು ಮಾತಾಡು ಮಲ್ಲಿಗೆ. ಈ ಚಿತ್ರ 2007ರಂದು ಬಿಡುಗಡೆಯಾಗುತ್ತೆ. ಈ ಚಿತ್ರದಲ್ಲಿ ಸುಹಾಸಿನಿ ನಾಯಕಿಯಾಗಿ ವಿಷ್ಣುವರ್ಧನ್ ಅವರಿಗೆ ಸಾಥನ್ನ ನೀಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಮಂಡ್ಯ ರಮೇಶ್, ದೊಡ್ಡಣ್ಣ, ಸಿಹಿ ಕಹಿ ಚಂದ್ರು, CR ಸಿಂಹ, ರಶ್ಮಿ, ತೇಜಸ್ವಿನಿ ಇನ್ನು ಸಾಕಷ್ಟು ಕಲಾವಿದರು ನಟಿಸಿದ್ದಾರೆ. ವಿಶೇಷ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾರೆ. ಸೊ ಈ ಸಿನಿಮಾದ ಕಥೆನ ನೋಡೋದಾದ್ರೆ, ಜೇನುಕೊಪ್ಪ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದ ತುಂಬಾ ಹೂವಿನ ಬೆಳೆಗಾರರು. ಆ ಊರಿನಲ್ಲಿರುವ ನಾಯಕನ ಹೆಸರು ಹೂವಯ್ಯ. ಅವರೇ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್. ಈತನಿಗೆ ಹೆಂಡತಿಯಾಗಿ ಸುಹಾಸಿನಿ ಅವರು ನಟಿಸ್ತಾರೆ. ಇವ್ರಿಗೆ 3 ಹೆಣ್ಣು ಮಕ್ಕಳು, ಸುಂದರವಾದ ಸಂಸಾರ. ಸೊ ಈಗಿರ್ಬೇಕಾದ್ರೆ ಸ್ಟೋರಿ, ಸುಂದರವಾದ ಸಂಸಾರ, ಹಳ್ಳಿ ಎಲ್ಲ ತುಂಬಾ ಖುಷಿಯಾಗಿರ್ಬೇಕಾದಂತ ಸಂದರ್ಭದಲ್ಲಿ ಜೇನುಕೊಪ್ಪದಲ್ಲಿ ವಜ್ರದ ನಿಕ್ಷೇಪ ಇರುವುದನ್ನ ಪತ್ತೆ ಹಚ್ತಾರೆ. ಅಲ್ಲಿನ ಗಣಿಗಾರಿಕೆ ನಡೆಸಲು ವಿದೇಶಿ ಹೂಡಿಕೆದಾರರು ಬರ್ತಾರೆ. ಅವರು ಮಂತ್ರಿಗಳಿಗೆ ಲಂಚ ನೀಡಿ ಆ ಊರಿನ ಜನರನ್ನ ಒಕ್ಕಲೆಬ್ಸೋದಕ್ಕೆ ಶುರು ಮಾಡ್ತಾರೆ. ಗಣಿಗಾರಿಕೆ ನಡೆಸೋದಕ್ಕೆ ತೀರ್ಮಾನಿಸೇ ಬಿಡ್ತಾರೆ. ಆದ್ರೆ ಅದಕ್ಕೆ ಹೂವಯ್ಯ ಅಡ್ಡಿ ಆಗ್ತಾನೆ. ಈ ಕೆಲಸಕ್ಕೆ ಮಧ್ಯವರ್ತಿಯಾಗಿ ಬಂದ DC ಹೂವಯ್ಯನ ಮಗಳನ್ನ ಕರೆದುಕೊಂಡು ಹೋಗಿ ಮದುವೆ ಆಗ್ತಾನೆ. ಇದರಿಂದ ಊರಿನ ಜನ ಹೂವಯ್ಯನ ಮಾತು ಕೇಳದೆ ತಮ್ಮ ಜಮೀನನ್ನು ಬಿಟ್ಟು ಕೊಡಲು ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಹೂವಯ್ಯನನ್ನು ಶಾಂತಿ ಸಭೆಗೆ ಆಹ್ವಾನಿಸ್ತಾರೆ. ಆತನಿಲ್ಲದ ಸಂದರ್ಭದಲ್ಲಿ ಊರಿಗೆ ಪೊಲೀಸರನ್ನ ಕಳಿಸಿ ಗಲಭೆ ಮಾಡಿಸ್ತಾರೆ, ಜನಗಳನ್ನ ಹೊಡಿತಾರೆ. ಈ ಗಲಭೆಯಲ್ಲಿ ಹೂವಯ್ಯನ ಹೆಂಡತಿ ಸತ್ತೋಗ್ತಾಳೆ. ಹೆಂಡತಿ ಸಾವಿನಿಂದ ನಾಯಕ ಕುಗ್ಗಿ ಹೋಗ್ತಾನೆ. ನಂತರ ಈ ಊರನ್ನ ಕಾಪಾಡೋದಿಕ್ಕೆ ಯಾರು ಬರ್ತಾರೆ, ಹೇಗೆ ಕಾಪಾಡ್ತಾರೆ, ಕೊನೆಯಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ, ಶಾಂತಿ ಹೋರಾಟಕ್ಕ, ಕ್ರಾಂತಿ ಹೋರಾಟಕ್ಕ ಎಂಬುದನ್ನ ನೀವು ಚಿತ್ರ ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗುರು. ಆದ್ರೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಟ್ಟಾರೆ ಫಲಿತಾಂಶನ ನಾವು ನೋಡೋದಾದ್ರೆ ವಿಷ್ಣುವರ್ಧನ್ ಅವರ ಅಭಿನಯ ತುಂಬಾನೇ ಅತ್ಯುತ್ತಮವಾಗಿದೆ. ಅವರು ಈ ಸಿನಿಮಾದಲ್ಲಿ ಒಬ್ಬ ಸಾಧು ಸಂತ ಯೋಗಿಯ ತರ ಕಾಣಿಸ್ಕೊಂತಾರೆ. ಹಾಗೆ ಸುದೀಪ್ ಅವರು ನಕ್ಸಲ್ ನಾಯಕನಾಗಿ ಸಖತ್ತಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಎಷ್ಟು ಮುಗ್ಧತೆಯಿಂದ ಸರಳವಾಗಿ ಕಾಣಿಸ್ಕೊಂತಾರೆ ಅಂದ್ರೆ, ಶಾಂತಿಗೆ ಮತ್ತೊಂದು ಹೆಸರು ವಿಷ್ಣುವರ್ಧನ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಸೊ ಈಗಿರ್ಬೇಕಾದ್ರೆ ಹೆಂಡತಿ ಸಾಯ್ತಾಳೆ. ಹೆಂಡತಿ ಸತ್ತ ಮೇಲೇನೂ ಕೂಡ ಭೂಮಿ ಬಿಡೋದಕ್ಕೆ ತಯಾರಾಗಲ್ಲ ವಿಷ್ಣುವರ್ಧನ್. ಜನ ಎಲ್ಲ ಬಿಟ್ಕೊಡೋದಕ್ಕೆ ರೆಡಿ ಆದ್ರೂ ವಿಷ್ಣುವರ್ಧನ್ ಮಾತ್ರ ಯಾವುದೇ ಕಾರಣಕ್ಕೂ ಭೂಮಿನ ಬಿಡೋದಕ್ಕೆ ರೆಡಿ ಆಗಲ್ಲ. ಸುಹಾಸಿನಿ ಹಳ್ಳಿ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ರೆ ಅಂತ ಹೇಳ್ಬೋದು. ಈ ಹಾಡುಗಳು ನೋಡೋದಾದ್ರೆ, ಈ ಸಿನಿಮಾದ ಹಾಡುಗಳು ಮನೋಮೂರ್ತಿ ಅವರ ಸಂಗೀತದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನ ನಿರ್ದೇಶನ ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ, ಮಂಜು ಅವರ ನಿರ್ಮಾಪಕದಲ್ಲಿ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತ ಸಿನಿಮಾ. ವಿಷ್ಣುವರ್ಧನ್ ರವರಿಗೆ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕೆ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಹಾಗೆ ಈ ಸಿನಿಮಾ ಬಿಡುಗಡೆಯಾದಾಗ ಅನೇಕ ಮಲ್ಟಿ ನ್ಯಾಷನಲ್ ಕಂಪನಿಗಳು ಚಿತ್ರದ ಪ್ರದರ್ಶನ ನಿಲ್ಸೋದಕ್ಕೆ ಬಹಳನೇ ಪ್ರಯತ್ನ ಪಟ್ಟು, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಉತ್ತಮ ಸಂದೇಶ ಇರುವ ಈ ಚಿತ್ರವನ್ನ ಪ್ರತಿಯೊಬ್ರು ನೋಡ್ಲೇಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಯಾಕೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ನಿಲ್ಸೋದಿಕ್ಕೆ ಪ್ರಯತ್ನ ಪಟ್ಟವು ಅಂದ್ರೆ, ಈ ಸಿನಿಮಾದಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ಅಭಿವೃದ್ಧಿ ಹೆಸರಲ್ಲಿ ಜಾಗಗಳನ್ನ, ಜಮೀನುಗಳನ್ನ ಎಲ್ಲ ತನ್ನ ಸ್ವಂತಕ್ಕೆ ಕಬ್ಜಾ ಮಾಡ್ತಕ್ಕಂಥದ್ದು ಈ ಸಿನಿಮಾದಲ್ಲಿ ಸಾಕಷ್ಟು ತೋರಿಸಿದರೆ. ಹಾಗಾಗಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು, ರಿಯಲ್ ಎಸ್ಟೇಟ್ ಉದ್ಯಮಗಳು ಈ ಸಿನಿಮಾನ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಆಗಲ್ಲ. ಥಿಯೇಟರ್ ಪ್ರದರ್ಶನ ಕಾಣುತ್ತೆ. ಪ್ರದರ್ಶನ ಕಂಡು ಸ್ವಲ್ಪ ದಿನಕ್ಕೆ ಮತ್ತೆ ಟಿವಿನಲ್ಲಿ ಪ್ರದರ್ಶನ ಕಾಣುತ್ತೆ. ಟಿವಿನಲ್ಲಿ ಯಾಕೆ ಪ್ರದರ್ಶನ ಕಾಣುತ್ತೆ ಅಂದ್ರೆ, ಹಳ್ಳಿ ಜನ ಪ್ರತಿಯೊಬ್ಬರಿಗೂ ಈ ಸಿನಿಮಾ ತಲುಪಬೇಕು ಅನ್ನೋ ಉದ್ದೇಶದಿಂದ ಟಿವಿನಲ್ಲಿ ಮತ್ತೆ ಪ್ರಸಾರ ಮಾಡ್ತಾರೆ. ಸೊ ಈ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ.
ಸೊ ಜನ ಭೂಮಿನ ಯಾವ ರೀತಿಯಾಗಿ ಕಳೆದುಕೊಳ್ತಾರೆ, ಸರ್ಕಾರ ಯಾವ ರೀತಿಯಾಗಿ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ ಶಾಮೀಲಾಗಿ ರೈತರನ್ನ ಒಕ್ಕಲೆಬ್ಬಿಸುತ್ತೆ, ಹಳ್ಳಿ ಹಳ್ಳಿನೇ ಖಾಲಿ ಮಾಡುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಚಾಚು ತಪ್ಪದೆ ತೋರಿಸಿದ್ದಾರೆ ಗುರು. ನನಗೆ ಈ ಸಿನಿಮಾದ ಪ್ರತಿಯೊಂದು ಸೀನು ತುಂಬಾನೇ ಇಷ್ಟ ಆಯ್ತು. ಗಣಿಗಾರಿಕೆ ಅಭಿವೃದ್ಧಿ ಹೆಸರಿನಲ್ಲಿ ವಿದೇಶಿ ಹೂಡಿಕೆದಾರರು ನಮ್ಮ ಭೂಮಿಗೆ ಬರ್ತಾರೆ, ಮಂತ್ರಿಗಳಿಂದ ಲಂಚನ ಪಡಿತಾರೆ, ಸೊ ಊರಿನ ಜನನ ಒಕ್ಕಲೆಬ್ಬಿಸ್ತಾರೆ, ಗಣಿಗಾರಿಕೆ ಶುರು ಮಾಡೋದಕ್ಕೆ ತೀರ್ಮಾನಿಸ್ತಾರೆ. ಇದಕ್ಕೆ ರೈತರು ಹೋರಾಟನ ಮಾಡ್ತಾರೆ. ಈಗ್ಲೂ ನಮ್ಮ ದೇಶದಲ್ಲಿ ಸುಮಾರು ಕಡೆ ಈ ತರ ಹೋರಾಟಗಳು ನಡೀತಾನೆ ಇದೆ ಭೂಮಿಗಾಗಿ. ಸೊ ಅದನ್ನ 2007 ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಸಿನಿಮಾ ರೂಪದಲ್ಲಿ ಬಿಡುಗಡೆನ ಮಾಡ್ತಾರೆ. ಇದನ್ನ ತಡೆಯೋದಕ್ಕೆ ಸುಮಾರು ಜನ ಪ್ರಯತ್ನನ ಪಡ್ತಾರೆ, ಬಟ್ ತಡೆಯೋದಿಕ್ಕೆ ಆಗಲ್ಲ. ಎಲ್ರು ಎಷ್ಟೇ ಪ್ರಯತ್ನ ಪಟ್ಟು ಸಿನಿಮಾ ರಿಲೀಸ್ ಆಗುತ್ತೆ, ಥಿಯೇಟರ್ ಓಡುತ್ತೆ, ಚೆನ್ನಾಗಿ ಮೆಚ್ಕೊಂತಾರೆ. ಸೊ ಈ ಸಿನಿಮಾದಲ್ಲಿ ಹೂವಿನ ಪಾತ್ರ ಮಾಡಿರ್ತಕ್ಕಂಥ ವಿಷ್ಣುವರ್ಧನ್ ಅವರು ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ, ಹಾಗೆ ಅವರ ಮಕ್ಕಳ ಪಾತ್ರದಲ್ಲಿ 3 ಹೆಣ್ಣು ಮಕ್ಕಳ ಪಾತ್ರಗಳಲ್ಲಿ ನಟಿಸಿರ್ತಕ್ಕಂಥವ್ರು ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡಿದ್ದಾರೆ. ಹಾಗೆ ಆ ಹೆಣ್ಣು ಮಕ್ಕಳು ಒಬ್ಬೊಬ್ರು ಒಂದೊಂದು ಕಡೆ ಹೋದಾಗ ಇನ್ನೊಬ್ಬ ಮಗಳು ನಕ್ಸಲ್ಗೆ ಸೇರ್ಕೊಂತಾಳೆ ಸುದೀಪ್ ಅವರ ಜೊತೆ. ಸೊ ಅಲ್ಲಿಂದ ಮತ್ತೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿ ಅಲ್ಲಿಂದ ವಾಪಸ್ಸು ಮನೆಗೆ ಬರ್ತಾಳೆ. ಸೊ ವಿಷ್ಣುವರ್ಧನ್ ಅವರು ಹಾಗೆ ಹೇಳ್ತಾರೆ. ಸೊ ಅವಳಿಗೆ ಇಬ್ರು ಹೆಣ್ಣು ಮಕ್ಳಿಗೂ ಮೆಹಂದಿ ಹಚ್ತಾರೆ, ಆದ್ರೆ ಇವಳಿಗೆ ಹಚ್ಚಿರಲ್ಲ. ಸೊ ಆಗ ವಿಷ್ಣುವರ್ಧನ್ ಅವರು ಅವಳ ಕೈಯಲ್ಲಿ ಅಂಟಿದ್ದ ರಕ್ತನ ನೋಡಿ ಹೇಳ್ತಾರೆ, ಸೊ ನಾನು ಅವರಿಬ್ರಿಗೂ ಮೆಹಂದಿ ಹಾಕ್ದೆ, ನಿನಗ್ ಮೆಹಂದಿ ಹಾಕಿಲ್ಲ ಅನ್ಬಿಟ್ಟು ನೀನು ರಕ್ತನೇ ಮೆಹಂದಿಯಾಗಿ ಹಾಕೊಂಡ್ ಬಂದಿದೀಯಲ್ಲ ಅಂತ ಕೇಳ್ತಾರೆ. ಸೊ ಆ ಭಾವುಕ ಸನ್ನಿವೇಶ ತುಂಬಾನೇ ಚೆನ್ನಾಗಿದೆ. ಹಾಗೆ ಗಲಭೆ ಎಬ್ಬರಿಸಿದಾಗ ಸುಹಾಸಿನಿ ಅವ್ರಿಗೆ ಫೈರಿಂಗ್ ಮಾಡ್ತಾರೆ. ಅದರಲ್ಲಿ ಸುಹಾಸಿನಿ ಅವರು ಎದೆಗೆ ಗುಂಡು ತಗ್ಲಿ ಸುಹಾಸಿನಿ ಅವರು ಸತ್ತೋಗ್ತಾರೆ. ಆಗ ಮಗಳು ಎಷ್ಟೊಂದು ಆಕ್ರಂದನ, ಎಷ್ಟೊಂದು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ, ಅದಾಗಲ್ಲ. ಸೊ ವಿಷ್ಣುವರ್ಧನ್ ಅವರು ಸಂಧಾನದ ಮಾತುಕತೆಯಿಂದ ಹಿಂತಿರುಗಿದಾಗ ಹೆಂಡತಿ ತೀರೋಗಿರೋದು ತಿಳಿಯುತ್ತೆ. ಸೊ ಆಗ ವಿಷ್ಣುವರ್ಧನ್ ಕುಗ್ಗು ಹೋಗ್ತಾರೆ. ಸೊ ಆದ್ರೂ ತನ್ನ ಜಮೀನನ್ನ ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಬೊಗ್ಗಲ್ಲ. ಸೊ ಈ ಸಂದರ್ಭದಲ್ಲಿ ಸೊ ಸುದೀಪ್ ಅವರ ಎಂಟ್ರಿ ಆಗುತ್ತೆ. ಇಷ್ಟು ಗಲಭೆ ಎಬ್ಸಿ ಜನನ ಒಕ್ಕಲೆಬ್ಸಿ ಅಲ್ಲಿಂದ ಓಡಿಸ್ತಾ ಇರ್ಬೇಕಾದ್ರೆ ಸೊ ಸುದೀಪ್ ಅವರು ಎಂಟ್ರಿ ಆಗುತ್ತೆ, ಅದು ನಕ್ಸಲ್ ಆಗಿ. ಸೊ ಅಲ್ಲಿ ಒಂದು ಹಾಡು ಬರುತ್ತೆ, ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ಅಂತಕ್ಕಂಥದ್ದು. ಅಶ್ವಥ್ ಅವರು ಹಾಡಿರ್ತಕ್ಕಂಥ ಹಾಡು ತುಂಬಾ ಅದ್ಭುತವಾದ ಹಾಡು, ಹಾಗೆ ಒಳ್ಳೆಯ ಅರ್ಥಪೂರ್ಣ ಹಾಡು ಅಂತ ಹೇಳ್ಬೋದು. ಸೊ ಹಾಗೆ ಆ ಹಾಡಿಗೆ ಸಂಗೀತನ ನೀಡಿದ್ದಾರೆ ಮನಮೂರ್ತಿ ಅವರು, ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಹಾಡುಗಳು ಚೆನ್ನಾಗಿದೆ. ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಎಷ್ಟು ಸಖತ್ತಾಗಿ ಖುಷಿಯಾಗಿ ಸ್ಟಾರ್ಟ್ ಆಗುತ್ತೋ, ಹೋಗ್ತಾ ಹೋಗ್ತಾ ಆ ಸಿನಿಮಾದಲ್ಲಿ ನಮ್ಮ ರೈತರ ಕಷ್ಟಗಳನ್ನ, ನಮ್ಮ ರೈತರ ಹೋರಾಟಗಳನ್ನ ಇಂಚಿಂಚು ಆಗಿ ತೋರಿಸಿದ್ರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು. ಸೊ ಓವರ್ ಆಲ್ ಸಿನಿಮಾ ನನಗಿಷ್ಟ ಆಯ್ತು. ನಾನೊಬ್ಬ ರೈತ ಆಗಿ ಹೇಳ್ತೀನಿ, ನನಗೆ ತುಂಬಾನೇ ಇಷ್ಟ ಆದಂತ ಸಿನಿಮಾ ಮಾತಾಡ್ ಮಲ್ಲಿಗೆ. ಸೊ ಅದರ ಹಾಡುಗಳು, ಸುದೀಪ್ ಅವರ ಕ್ಯಾರೆಕ್ಟರ್, ಹಾಗೆ ವಿಷ್ಣುವರ್ಧನ್ ಅವರ ಆಕ್ಟಿಂಗ್, ಸೊ ನನಗೆ ಸಖತ್ ಇಷ್ಟ ಆಯ್ತು. ವಂಡರ್ಫುಲ್ ಸಿನಿಮಾ. ಸೊ ಯಾರೆಲ್ಲ ನೋಡಿಲ್ಲ ಅಂದ್ರೆ ಖಂಡಿತ ಒಂದ್ಸರಿ ನೋಡಿ. ನಮ್ಮ ರೈತರು ಮತ್ತೆ ಭೂಮಿ ಕಳೆದುಕೊಳ್ತಿರ್ತಕ್ಕಂಥ ಜನಗಳ ಮಧ್ಯೆ ಈ ಸಿನಿಮಾನ ನೋಡಿದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಏನೋ ಅನ್ಸ್ಬೋದು, ಬಟ್ ಸಿನಿಮಾ ಮಾತ್ರ ಸೂಪರ್ ಗುರು, ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡಿ. ಸೊ ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.